ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ನೋಡಿ, ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ಹರಿದಾಡ್ತು ಎಲ್ಲ ಕಡೆಗೆ. ಕಟ್ ಆಫ್ ಲಿಸ್ಟ್ ಮೇಲೆ ಕೋರ್ಟ್ ಸ್ಟೇ ಆರ್ಡರ್ ತಗೊಂಡ್ಬಂದಿದ್ದಾರೆ ಅಂತ. ಸೊ ಅದು ನಿಜಾನಾ ಸುಳ್ಳ ಅಂತ ಎಲ್ಲರೂ ಬೆಳಗ್ಗೆಯಿಂದಾನೇ ನನಗೆ ಕಮೆಂಟ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಇಡೀ ದಿವಸ ಫುಲ್ ಬ್ಯುಸಿ ಆಗಿದ್ದೆ, ಆದರೂ ಸ್ವಲ್ಪ ಟೈಮ್ ಮಾಡಿಕೊಂಡು ಸೊ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ. ಸುಮಾರು ಜನ ಕಮೆಂಟ್ಸ್ ಹಾಕ್ತಾ ಇದಾರೆ, ಇಲ್ಲ ಸುಳ್ಳು ಆ ಥರ ಯಾವುದೂ ಆಗಿಲ್ಲ, ಸೊ ಎಲ್ಲ ಸುಳ್ಳು ಸುದ್ದಿ ಹರಿದಾಡ್ತಿದೆ ಅಂತ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆನೆ ವಿಡಿಯೋ ಮಾಡ್ಬೋದಾಗಿತ್ತು, ಯಾಕಂದರೆ ನನಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಿರಲಿಲ್ಲ. ಬಟ್ ನಾನು ನಮ್ಮ ಸ್ನೇಹಿತರೆಲ್ಲ ಇವಾಗ 90 ಡೇಸಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಫೋನ್ ಮಾಡಿದೆ. ಅದೇನಾಗಿದೆ ಅಂದರೆ, ಇವಾಗ ಕಟ್ ಆಫ್ ಲಿಸ್ಟ್ ಬಿಟ್ಟ ಮೇಲೆ ಸುಮಾರು ಜನ 90 ಡೇಸಲ್ಲಿ ಕೆಲಸ ಮಾಡೋರಿಗೆ ಲಿಸ್ಟಲ್ಲಿ ಹೆಸರು ಬಂದಿಲ್ಲ. ಸೊ ಹಾಗಾಗಿ ಏನಾಗ್ತಿದ್ರೆ, ಎಲ್ಲರೂ ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ, ಯಾರು ಡ್ಯೂಟಿಗಳು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನಾಗಿದೆ ಅಂದರೆ, ಬೆಳಿಗ್ಗೆ ಡ್ಯೂಟಿಗೆ ಬಂದ ಮೇಲೆ ಡಿಪೋ ಮ್ಯಾನೇಜರ್ ಹೇಳಿದಾರಂತೆ, ಇಲ್ಲ ಕೋರ್ಟಿಂದ ಸ್ಟೇ ಆರ್ಡರ್ ಆಗಿದೆ, ಸೊ ನೀವು ಟೆನ್ಷನ್ ತಗೋಬೇಡಿ, ಇನ್ನೂ 3 ತಿಂಗಳು ಆರಾಮಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದ ಈ ನ್ಯೂಸು ಸ್ಪ್ರೆಡ್ ಆಗಿರೋದು, ಕೋರ್ಟ್ ಅಲ್ಲಿ ಸ್ಟೇ ಆರ್ಡರ್ ತಗೊಂಡ್ಬಂದಿದ್ದಾರೆ ಅಂತ. ಸೊ ಅದಕ್ಕೆ ನಮಗೂ ಸ್ನೇಹಿತರು ಇದ್ದಾರೆ 90 ಡೇಸಲ್ಲಿ ವರ್ಕ್ ಮಾಡ್ತಾ ಇರೋರು, ಅವ್ರಿಗೆಲ್ಲರಿಗೂ ನಾನು ಫೋನ್ ಮಾಡಿ ಕೇಳಿದೆ, ಇಲ್ಲ ನಿಜಾನ ಇದು ಅಂತ. ಇಲ್ಲ ನಿಜ, ಯಾಕಂದರೆ ನಮಗೆ ಡಿಪೋ ಮ್ಯಾನೇಜರ್ಗಳೇ ಹೇಳ್ತಾ ಇದ್ದಾರೆ, ಇಲ್ಲ ಅದು ಕೋರ್ಟ್ ಸ್ಟೇ ಆಗಿದೆ, ನೀವು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಅಂತಂದರು. ಸೊ ನಾನು ನಿಜ ಇರಬೇಕು ಅಂತ ಒಂದು ಚಿಕ್ಕದ ಒಂದು ಪೋಸ್ಟ್ ಹಾಕಿದೆ, ಇಲ್ಲ ಸ್ಟೇ ಆರ್ಡರ್ ಆಗಿದೆ ಅಂತ. ಸೊ ಆದರೂ ನನಗೆ ಯಾಕೋ ಡೌಟ್ ಬಂತು, ಇಲ್ಲ ಇದು ಸ್ಟೇ ಆರ್ಡರ್ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಮಾಡೋಣ. ಸೊ ಅರ್ಧಂಬರ್ಧ ಕೇಳ್ಬಿಟ್ಟು ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಅನ್ಸಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಡೈರೆಕ್ಟ್ KKRTC MD ಇದ್ದಾರೆ ಗೊತ್ತಾ. ಸೊ MDಗೆ ಡೈರೆಕ್ಟಾಗಿ ಕಾಲ್ ಮಾಡಿದೆ. ಸರ್ ಏನು ಸರ್ ಈ ಥರ ಹೇಳ್ತಾ ಇದ್ದಾರೆ, ಕಟ್ ಆಫ್ ಲಿಸ್ಟ್ಗೆ ಕೋರ್ಟಿಂದ ಸ್ಟೇ ಆರ್ಡರ್ ಆಗಿದೆ, ಇನ್ನೂ 2-3 ತಿಂಗಳು ಫೈನಲ್ ಲಿಸ್ಟ್ ಬಿಡಲ್ಲ ಅಂತಿದ್ದಾರೆ, ನಿಜಾನ ಸರ್? ಇಲ್ಲ ಅಂತಂದೆ. ಇಲ್ಲಪ್ಪ ಆ ಥರ ಏನಾಗಿಲ್ಲ, ನಿನ್ಗೆ ಯಾರು ಹೇಳಿದ್ರು ಅಂತಂದರು. ಇಲ್ಲ ಸರ್, ನಮ್ಮ ಹುಡುಗರು ಇವಾಗ 90 ಡೇಸಲ್ಲಿ ಕೆಲಸ ಮಾಡ್ತಿದಾರಲ್ಲ, ಅವ್ರಿಗೆಲ್ಲ ಡಿಪೋ ಮ್ಯಾನೇಜರ್ ಹೇಳ್ತಿದಾರಂತೆ, ಇಲ್ಲ ಈ ಥರ ಸ್ಟೇ ಆರ್ಡರ್ ಆಗಿದೆ, ನೀವು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದಾರಂತೆ. ನಿಜಾನಾ ಸರ್ ಅಂತ ಕೇಳಿದೆ. ಸೊ ಅದಕ್ಕೆ ಅವ್ರು ಹೇಳಿದ್ರೆ, ಇಲ್ಲ ಸುಮಾರು ಜನ ಕೆಲಸ ಬಿಟ್ಟು ಹೋಗ್ತಿದ್ದಾರೆ, ನಮ್ದೆಲ್ಲ ಲಿಸ್ಟಲ್ಲಿ ಬಂದಿಲ್ಲ ಅಂದ್ಬಿಟ್ಟು. ಸೊ ನಮ್ಮದು ಇನ್ನೂ ಫೈನಲ್ ಲಿಸ್ಟ್ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ, ಚೆಕಿಂಗ್ ಎಲ್ಲ ತುಂಬ ಆಗ್ತಿರೋದ್ರಿಂದ ಕೆಲಸ ತುಂಬ ಹಿಡಿತಾ ಇದೆ, ಹಾಗಾಗಿ ತುಂಬ ಲೇಟ್ ಆಗ್ತಿದೆ ನಮ್ಮ ಫೈನಲ್ ಲಿಸ್ಟ್ ಬಿಡೋದಕ್ಕೆ. ಹಾಗಾಗಿ ಹುಡುಗರೆಲ್ಲ ಕೆಲಸ ಬಿಟ್ಟು, ಇಲ್ಲ ನಾವು ಮಾಡಲ್ಲ ಅಂತ ಏನು ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡ್ತಿರಲ್ಲ 90 ಡೇಸ್ಗೆ, ಅವರೆಲ್ಲ ನಾವು ಮಾಡಲ್ಲ, ಕೆಲಸ ಮಾಡಲ್ಲ ಅಂತ ಬಿಟ್ಟು ಹೋಗ್ತಿರೋದ್ರಿಂದ ಈಗ ಹೇಳಿರ್ತಾರೆ ಅಷ್ಟೇ. ಬಟ್ ಯಾವುದೇ ರೀತಿ ಆಗಲಿ ಕೋರ್ಟ್ ಸ್ಟೇ ಆರ್ಡರ್ ಆಗಿಲ್ಲ ಅಂತ ಡೈರೆಕ್ಟ್ KKRTC MD ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ಯಾರಾದರೂ ಆ ಥರ ಹೇಳಿದ್ರೆ, ಇಲ್ಲ ಡೈರೆಕ್ಟ್ MD ಕಡೆಯಿಂದನೇ ಕೇಳಿದ್ದಾರೆ, ಯಾವುದೇ ರೀತಿ ಆಗಲಿ ಆ ಥರ ಆಗಿಲ್ಲ ಅಂತ ಹೇಳಿ. ನಾನೇ ಕೇಳಿದ್ದೀನಿ, ಡೈರೆಕ್ಟಾಗಿ MD ಅವ್ರಿಗೆ ಕೇಳಿದ್ದೀನಿ, ಇಲ್ಲ ಆ ಥರ ಏನೂ ಆಗಿಲ್ಲ ಅಂತ. ನೀವು ಯಾರು, ನಿಮ್ಗೇನು ಸಂಬಂಧ ಅಂತ ಕೇಳಿದ್ರು ಅವ್ರು ನನಗೆ. ಇಲ್ಲ ಸರ್, ನಾನು ಪ್ರೊಫೆಷ್ನಲ್ ಒಬ್ಬ ಯೂಟ್ಯೂಬರು, ಸೊ ಹಾಗಾಗಿ ಯೂಟ್ಯೂಬಲ್ಲಿ ಮಾಹಿತಿ ಕೊಡಬೇಕಾಗಿತ್ತು ಸರ್, ಹುಡುಗರು ಈ ಥರ ಎಲ್ಲ ಕೇಳ್ತಾ ಇದ್ದಾರೆ ಅಂತ ಅಂದೆ. ಸೊ ಅದಕ್ಕೋಸ್ಕರ ಇಲ್ಲ ಆ ಥರ ಏನು ಸ್ಟೇ ಆರ್ಡರ್ ಆಗಿಲ್ಲ, ಸೊ ಹುಡುಗರು ಕೆಲಸ ಬಿಟ್ಟು ಹೋಗ್ತಾ ಇರೋದ್ರಿಂದ ಈ ಥರ ಹೇಳಿರ್ಬೋದು, ನಾನು ಅದ್ರ ಬಗ್ಗೆ ವಿಚಾರಿಸ್ತೀನಿ, ತಲೆ ಕೆಡ್ಸ್ಕೊಬೇಡಿ ಬಿಡಿ ಅಂತ ಹೇಳಿದ್ರು. ಸೊ ಏನಕ್ಕೆ ಈ ಥರ ನ್ಯೂಸ್ಗಳೆಲ್ಲ ಹರಿದಾಡ್ತಿದ್ದಾವೆ ಅಂತಂದರೆ, ಇವರು ಸೆಕೆಂಡ್ ಲಿಸ್ಟ್ ಬಿಡೋದಕ್ಕೆ ಇವರು ತುಂಬ ಲೇಟ್ ಮಾಡ್ತಾ ಇದ್ದಾರೆ, KKRTC ಕಡೆಯಿಂದನೂ ತುಂಬ ಲೇಟ್ ಮಾಡ್ತಾ ಇದ್ದಾರೆ. ಸೊ ಜನಗಳಿಗೆ ತಾಳ್ಮೆನೂ ಇಲ್ಲ, ಜನಕ್ಕೆ, ಯಾಕಂದರೆ ಅಪ್ಲಿಕೇಶನ್ ಹಾಕಿರೋ ಹುಡುಗರಿಗೂ ಯಾರಿಗೂ ತಾಳ್ಮೆ ಇಲ್ಲ, ತಾಳ್ಮೆ ಇಲ್ಲದೆ ಇರೋದ್ರಿಂದ ಈ ಥರ ಆಗ್ತಿದೆ. ಸೊ ಒಬ್ಬರಿಂದ ಒಬ್ರು ಈ ಥರ ಆಗಿರ್ಬೋದು, ಆ ಥರ ಆಗಿರ್ಬೋದು ಅಂತ ಅವರವರೇ ಊಹೆ ಮಾಡಿಕೊಂಡು, ಸೊ ಒಬ್ಬರೊಬ್ಬರು ಡಿಸ್ಕಸ್ ಮಾಡ್ತಿರ್ತಾರಲ್ಲ ಡ್ರೈವರ್ಗಳು, ಸೊ ಆ ಮೂಮೆಂಟಲ್ಲಿ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಈ ಥರ ಫೇಕ್ ನ್ಯೂಸ್ ಹರಿದಾಡಕ್ಕೆ ಇನ್ನೊಂದು ಕಾರಣ ಅಂದರೆ ಮೇನ್ ಇಲಾಖೆಯವರೇ ಅಂತ ಅನ್ಕೋತೀನಿ ನಾನು. ಯಾಕಂದರೆ ಯಾರಿಗೂ ಕ್ಲಾರಿಟಿ ಇಲ್ಲ ಒಳಗಡೆ ಇರೋರ್ಗೇನೆ. ನಾವು ಡಿವಿಷನ್ ಆಫೀಸ್ಗೆ ಇವತ್ತು ಫೋನ್ ಮಾಡಿ ಕೇಳಿದ್ರೆ 2 ದಿವಸ ಅಂತ ಹೇಳ್ತಾರೆ. ಅಂದರೆ ನಾನು ಶುಕ್ರವಾರ ಫೋನ್ ಮಾಡಿ ಕೇಳಿದಾಗ, ಸರ್ ಇಲ್ಲ ಸೋಮವಾರ ಮೇಲೆ ಬರ್ಬೋದು ಅಂತಂದರು. ಅದಾದಮೇಲೆ ಇವತ್ತು ಫೋನ್ ಮಾಡಿ ಕೇಳಿದ್ರೆ, ಇಲ್ಲ ಸರ್ ಈ ಮಂತ್ ಎಂಡಿಂಗಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಸೊ ರಾಮಲಿಂಗ ರೆಡ್ಡಿ ಸರ್ ಹೇಳಿದಾಗ ಅವತ್ತು ನ್ಯೂಸಲ್ಲಿ ಬಂದಿದ್ದೇನಂತಂದರೆ, ಇಲ್ಲ 18ನೇ ತಾರೀಕು ಬಂದು ನಾವು ಎಲ್ಲರಿಗೂ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಈ ಥರ ಇಲಾಖೆಯಲ್ಲಿ ಇರೋರಿಗೆ ಕ್ಲಾರಿಟಿ ಇಲ್ಲ ಯಾವತ್ತು ಬಿಡ್ತೀವಿ ಅಂತ. ಆ ಥರ ಇದ್ದಾಗ ಇನ್ನೇನಾಗುತ್ತೆ, ಇದೇ ಥರ ಫೇಕ್ ನ್ಯೂಸ್ಗಳೇ ಹರಿದಾಡೋದು. ಸೊ ಅದಕ್ಕೆ ನಾನು ಹೇಳೋದು, ಇಲಾಖೆಯವರು ಕರೆಕ್ಟಾಗಿ ಒಂದು ಡೇಟ್ ಫಿಕ್ಸ್ ಮಾಡಿ, ನೀವು ಸ್ವಲ್ಪ ಮುಂದಕ್ಕಾದ್ರೂ ಪರವಾಗಿಲ್ಲ, ಇಂಥ ಡೇಟ್ಗೆ ಬಿಡ್ತೀವಿ ಅಂತ. ಸೊ ಸುಮಾರು ಜನ ಚಾಲಕರ ಸ್ನೇಹಿತರೆಲ್ಲ ಕಾಯ್ತಾ ಇದ್ದಾರೆ, ಇಲ್ಲ ಸೆಕೆಂಡ್ ಲಿಸ್ಟಲ್ಲೂ ನಮ್ಮ ಹೆಸರು ಕೂತ್ಕೋಬೋದಾ ಅಂತ ಹೋಪಲ್ಲಿದ್ದಾರೆ. ಅದಕ್ಕೋಸ್ಕರ ನೀವು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ? ಲೇಟ್ ಆದರೆ ಅಟ್ಲೀಸ್ಟ್ ಯಾವತ್ತು ಬಿಡ್ತೀರಾ ಅನ್ನೋದ್ರ ಬಗ್ಗೆ ಆದರೂ ಕ್ಲಿಯರ್ ಆಗಿ ಹೇಳಿ. ನೀವು ಇವತ್ತು ನಾಳೆ ಅಲ್ಲಿ ಫೋನ್ ರಿಸೀವ್ ಮಾಡ್ತೀರಿ, ಅವ್ರಿಗೆ ಕ್ಲಾರಿಟಿ ಇಲ್ಲ,
ಇವತ್ತು ನಾಳೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಡಿಪೋ ಮ್ಯಾನೇಜರ್ಗಳಿಗೆ ಡ್ರೈವರ್ಗಳಿಗೆ ಈ ತರ ಹೇಳ್ತಾರೆ, ಇಲ್ಲ ಕೋರ್ಟ್ ಸ್ಟೇ ಆಗಿದೆ, ನೀವು ಆರಾಮಾಗಿ ಇನ್ನೂ 2-3 ತಿಂಗಳು ಡ್ಯೂಟಿ ಮಾಡಿ ಅಂತ. ಸೊ ಈ ತರ ಆದಾಗ ಫೇಕ್ ನ್ಯೂಸ್ ಹರಿದಾಡೋದು ಸರ್ವೇ ಸಾಮಾನ್ಯ. ನಾನು ಇಲಾಖೆಯವ್ರಿಗೂ ಹೇಳೋದು ಅದನ್ನೇ. ಸೊ ಫಸ್ಟ್ ನೀವು ಕ್ಲಾರಿಟಿಯಾಗಿ ಇಟ್ಕೊಳ್ಳಿ, ನಿಮ್ಮ ಎಂಪ್ಲಾಯ್ಗೆ ಕ್ಲಾರಿಟಿಯಾಗಿ ಇರಕ್ಕೆ ಹೇಳಿ, ಯಾರಿಗೂ ಈ ತರ ಹೇಳ್ಬೇಡ ಅಂತೇಳಿ. ಯಾಕಂದ್ರೆ ಗುಲ್ಬರ್ಗ ಡಿಪೋನಲ್ಲೇ ಹೇಳಿದ್ದಾರೆ ಈ ತರ ಡ್ರೈವರ್ಗಳಿಗೆ, ಇಲ್ಲ ಕೋರ್ಟ್ ಅಲ್ಲಿ ಸ್ಟೇ ಆರ್ಡರ್ ಆಗಿದೆ, ಸೊ ನೀವು ತಲೆ ಕೆಡಿಸ್ಕೋಬೇಡಿ ಅಂದಾಗ, ಸೊ ಅಲ್ಲಿ ಕೆಲಸ ಮಾಡೋ ಡ್ರೈವರ್ಗಳೆಲ್ಲ ಆಲ್ಮೋಸ್ಟ್ ಡ್ರೈವರ್ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಅವ್ರಿಗೆಲ್ಲರಿಗೂ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಸ್ಟೇ ಆರ್ಡರ್ ಆಗಿದೆ ಅಂತ. ಆ ಥರ ಆದಾಗ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗ್ಬಿಡುತ್ತೆ, ಇಲ್ಲ ಸ್ಟೇ ಆರ್ಡರ್ ಆಗಿದೆ ಇನ್ನು 2-3 ತಿಂಗಳು ಆಗಲ್ಲ ಅಂತ. ಯಾಕೆ ನೀವು ಅದಕ್ಕೆ ಆ ಥರ ನ್ಯೂಸ್ ಸ್ಪ್ರೆಡ್ ಆಗದೆ ಇರೋ ಥರ ಸೊ ನೀವು ನಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗ್ಬಿಟ್ಟಿದೆ. ಈ ಥರ ಆಗಿರೋದ್ರಿಂದ ಫೇಕ್ ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಸೊ ನನಗೂ ಅದಕ್ಕೆ ನಾನು ಪಕ್ಕಾ ನ್ಯೂಸ್ ತಗೊಂಡು ಪಕ್ಕಾ ಮಾಹಿತಿ ತಗೊಂಡು ನಾನು ನಿಮಗೆ ವಿಡಿಯೋ ಮಾಡಿ ಕ್ಲಾರಿಟಿ ಕೊಡೋಣ ಅಂತ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಇದು ಒಂದು ಸುಳ್ಳು ಸುದ್ದಿ. ಕೋರ್ಟ್ ಕಡೆಯಿಂದ ಸ್ಟೇ ಆರ್ಡರ್ ಆಗಿರೋದು KKRTC ಕಟ್ ಆಫ್ ಲಿಸ್ಟ್ಗೆ, ಇದು ಸುಳ್ಳು ಸುದ್ದಿ. ಸೊ ದಯವಿಟ್ಟು ನೀವು ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅವರು ಬಿಡೋವರೆಗೂ, ಯಾವಾಗ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ಬಿಡೋವರೆಗೂ ಎಲ್ಲರೂ ತಾಳ್ಮೆಯಿಂದ ಕಾಯೋಣ. ಸೊ ಕಾಯ್ದುಬಿಟ್ಟು ಸೆಕೆಂಡ್ ಲಿಸ್ಟ್ ಬಿಟ್ಟ ಮೇಲೆ ಎಲ್ಲರ ಲಿಸ್ಟ್ ಇರುತ್ತೋ ಇಲ್ಲ ಎಷ್ಟು ಜನರದ್ದು ಇರುತ್ತೋ, ಎಷ್ಟು ಜನರದ್ದು ಕಟ್ ಆಗುತ್ತೋ ಹೆಸರು ಗೊತ್ತಿಲ್ಲ ಇನ್ನು. ಯಾಕಂದ್ರೆ ಅವ್ರಿಗೂ ಕ್ಲಾರಿಟಿ ಇಲ್ಲ. ಅವರು ಕೇಳಿದ್ರು ಇಲ್ಲ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸೊ ಲಿಸ್ಟಲ್ಲಿ ಇರೋರು ಅಷ್ಟೇ, ಇಲ್ಲೇ ಇರೋರು ಅಷ್ಟೇ. ಸೊ ಯಾರ್ದು ಲಿಸ್ಟಲ್ಲಿ ಇದ್ರು ಕೆಲವೊಬ್ರದ್ದು ಲಿಸ್ಟಲ್ಲಿ ಹೋಗೋದು ಚಾನ್ಸಸ್ ಇರುತ್ತೆ, ಇಲ್ಲ ಕೆಲವೊಬ್ರದ್ದು ಬರ್ದೇ ಇರೋದು ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಲಿಸ್ಟಲ್ಲಿ ಕೆಲವೊಬ್ರದ್ದು ಡಬಲ್ ಬಂದಿದೆ ಅಂತ ನಾನು ಲಾಸ್ಟಲ್ಲೇ ವಿಡಿಯೋ ಮಾಡಿ ಹೇಳಿದ್ದೀನಿ. ಸೊ ಆ ಥರ ಇದ್ದಾಗ ಕೆಲವೊಂದು ಹೆಸರುಗಳು ಕಟ್ ಆಫ್ ಆಗೋದು ಇರುತ್ತೆ, ಕೆಲವೊಂದು ಹೆಸರುಗಳು ಆ್ಯಡ್ ಆಗೋದು ಇರುತ್ತೆ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದ್ರೆ, ಮಹಿಳಾ ಕೋಟಾದಲ್ಲಿ ಯಾರಿಗೂ ತಗೊಂಡಿಲ್ಲ, ಕಂಡಕ್ಟರ್ಗೂ ತಗೊಂಡಿಲ್ಲ, ಡ್ರೈವರಲ್ಲೂ ಯಾರಿಗೂ ಮಹಿಳಾ ಕೋಟಾ ಹಂಗೆ ಖಾಲಿನಿದೆ. ಒಬ್ರು ಫಸ್ಟ್ ಕಟ್ ಆಫ್ ಲಿಸ್ಟ್ ಏನಾಗಿದೆಯಲ್ಲ ಅದರಲ್ಲಿ ಒಬ್ರಿಗೂ ಮಹಿಳೆಯರಿಗೆ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಇವರು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲಿಸ್ಟ್ ಇನ್ನೂ ಚೇಂಜಸ್ ಆಗೋದಿರುತ್ತೆ. ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಕಾಯಿರಿ ಲಿಸ್ಟ್ ಬರೋವರೆಗೂ. ಸೊ ಇದೇ ಥರ ಏನಾದರೂ ಅಪ್ಡೇಟ್ಸ್ ಇದ್ರೆ ನಾನು ಕೊಡ್ತಾ ಇರ್ತೀನಂತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಾದರೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಓಪನ್ ಮಾಡಿದ್ವಿ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.